ನಮಸ್ಕಾರ ಬಿಸ್ನೆಸ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಷೇರುಪೇಟೆಯ ಪ್ರಮುಖ ಸುದ್ದಿಗಳನ್ನು. ಇಂದು ಷೇರುಪೇಟೆಯು ಇಳಿಮುಖದೊಂದಿಗೆ ದಿನದ ವಹಿವಾಟನ್ನು ಮುಗಿಸಿದ್ದು, ದಿನದ ವಹಿವಾಟನ್ನು ಸೆನ್ಸೆಕ್ಸ್ 33 ಅಂಕದ ಕುಸಿತದೊಂದಿಗೆ 84,266 ಅಂಕಕ್ಕೆ ಕೊನೆಗೊಳಿಸಿದರೆ, ನಿಫ್ಟಿ 14 ಅಂಕ ಕುಸಿದು 25,797 ಅಂಕಕ್ಕೆ ಸ್ಥಿರವಾಯಿತು. ಬಿಎಸ್ಸಿಯಲ್ಲಿ ಒಟ್ಟು 239 ಷೇರುಗಳು ತಮ್ಮ 52 ವಾರಗಳ ಗರಿಷ್ಠ ಮಟ್ಟವನ್ನು ಮುಟ್ಟಿವೆ. ಭಾರತದಲ್ಲಿ ಶೀಘ್ರದಲ್ಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು 2 ರಿಂದ 3 ರೂಪಾಯಿಗಳಷ್ಟು ತಗ್ಗಬಹುದು ಎಂದು ವರದಿಯಾಗಿದೆ. ಮಾರ್ಚ್ ತಿಂಗಳಿಂದ ಇದುವರೆಗೆ ಕಚ್ಚಾ ತೈಲ ಬೆಲೆಯು 12% ತಗ್ಗಿದೆ. ಇದರಿಂದಾಗಿ ತೈಲ ಸಂಸ್ಕರಣಾ ಕಂಪನಿಗಳ ಮಾರ್ಜಿನ್ ಸಖತ್ ಹೆಚ್ಚಾಗಿದ್ದು, ಇಂಥ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆಗೆ ಅವಕಾಶವಿದೆ. ಆಹಾರ ವಿತರಣಾ ದೈತ್ಯ ಸಂಸ್ಥೆಯಾಗಿರುವಂತಹ ಝೊಮ್ಯಾಟೊದಲ್ಲಿ ಪ್ರಮುಖ ಹುದ್ದೆಯಲ್ಲಿದ್ದಂತಹ ಆಕೃತಿ ಚೋಪ್ರಾ ಅವರು ಕಂಪನಿಯಿಂದ ನಿರ್ಗಮಿಸುವುದಾಗಿ ಘೋಷಿಸಿದ್ದಾರೆ. ಸಹ ಸಂಸ್ಥಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಆಕೃತಿ ಚೋಪ್ರಾ ಅವರು ಆಹಾರ ವಿತರಣಾ ಸಂಸ್ಥೆ ಝೊಮ್ಯಾಟೊದೊಂದಿಗೆ ಸುಮಾರು 13 ವರ್ಷಗಳ ಸುದೀರ್ಘ ಪಯಣದ ಬಳಿಕ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ದೇಶದ 2ನೇ ಅತಿ ದೊಡ್ಡ ದ್ವಿಚಕ್ರ ಉತ್ಪಾದನಾ ಕಂಪನಿ ಬಜಾಜ್ ಆಟೋ ಷೇರುಗಳು ಮಂಗಳವಾರ ಮತ್ತೆ ಕುಸಿತ ಕಂಡಿವೆ. ಈ ಮೂಲಕ ಸತತ 3ನೇ ದಿನವೂ ಷೇರಿನ ಇಳಿಕೆ ಮುಂದುವರೆದಿದೆ. ವಿಶೇಷ ಅಂದರೆ ಸೆಪ್ಟೆಂಬರ್ನಲ್ಲಿ ಕಂಪನಿಯ ವಾಹನಗಳು ಮಾರಾಟ 22% ಏರಿಕೆ ಕಂಡಿದೆ. ಹೀಗಿದ್ದು ಷೇರಿನಲ್ಲಿ ಕುಸಿತ ಮುಂದುವರಿದುದು ಅಚ್ಚರಿಗೆ ಕಾರಣವಾಗಿದೆ. ಮೆಟಲ್ ವಲಯಕ್ಕೆ ಸೇರಿದ ಮಿಡ್ಕ್ಯಾಪ್ ಕಂಪನಿ ವೆಲ್ಸ್ಪನ್ ಕಾರ್ಪ್ ಲಿಮಿಟೆಡ್ ಅಮೆರಿಕದಿಂದ ಬೃಹತ್ ಮೊತ್ತದ ಆರ್ಡರ್ ಗಿಟ್ಟಿಸಿಕೊಂಡಿದೆ. ಈ ಬೆನ್ನಲ್ಲೇ ಷೇರುಗಳ ಭಾರೀ ಜಿಗಿತ ಕಂಡಿದ್ದು 52 ವಾರಗಳ ಹೊಸ ಗರಿಷ್ಠ ಮಟ್ಟವಾದಂತಹ 794.75ಕ್ಕೆ ತಲುಪಿದೆ. ಪ್ರಮುಖ ಮಾಧ್ಯಮ ಕಂಪನಿಗಳಲ್ಲಿ ಒಂದಾದಂತಹ ಜಿ ಮೀಡಿಯಾ ಕಾರ್ಪೊರೇಷನ್ ಲಿಮಿಟೆಡ್ ಷೇರು ಭರ್ಜರಿ ಏರಿಕೆ ದಾಖಲಿಸುತ್ತಿದೆ. ಈ ಷೇರು ಕಳೆದ 6 ಸೆಷನ್ಗಳಿಂದ ಸತತವಾಗಿ ಅಪ್ಪರ್ ಸರ್ಕ್ಯೂಟ್ ಹೊಡೆಯುತ್ತಿದ್ದು 75% ಏರಿಕೆ ಕಂಡಿದೆ. ಇಂದು ಮಂಗಳವಾರ ಒಂದೇ ದಿನ 10% ಏರಿಕೆಯಾಗಿದ್ದು 25.10ರಲ್ಲಿ ವಹಿವಾಟು ನಡೆಸುತ್ತಿದೆ. ಐಪಿಒ ಮೂಲಕ ಷೇರುಪೇಟೆ ಪ್ರವೇಶ ಪಡೆದು ಹೂಡಿಕೆದಾರರನ್ನು ಶ್ರೀಮಂತರಾಗಿಸಿದಂಥ ಮಲ್ಟಿಬ್ಯಾಗರ್ ಸ್ಟಾಕ್ ಪಿಸಿ ಜ್ಯುವೆಲ್ಲರ್ಸ್ ಸ್ಟಾಕ್ ಸ್ಪ್ಲಿಟ್ ಆಗಲಿದೆ. ಪಿಸಿ ಜ್ಯುವೆಲ್ಲರ್ಸ್ ಲಿಮಿಟೆಡ್ ಕಂಪನಿಯು ತನ್ನ ಷೇರುಗಳನ್ನು ವಿಭಜಿಸುವುದಾಗಿ ಸೆಪ್ಟೆಂಬರ್ 30, 2024ರಂದು ಘೋಷಣೆ ಮಾಡಿದೆ. ಪ್ರತಿ ಷೇರನ್ನು 10 ಷೇರುಗಳಾಗಿ ವಿಭಜನೆ ಮಾಡಲಿದೆ. ಹಬ್ಬದ ಸೀಸನ್ ಶುರುವಿನಲ್ಲೇ ಚಿನ್ನದ ಬೆಲೆ ಇಳಿಕೆಯಾಗಿದ್ದು ಆಭರಣ ಖರೀದಿಸುವವರಿಗೆ ರಿಲೀಫ್ ನೀಡಿದೆ. ಬೆಂಗಳೂರಿನಲ್ಲಿ ಸತತ 2ನೇ ದಿನವೂ ಚಿನ್ನದ ಬೆಲೆ ಕುಸಿತ ಕಂಡಿದೆ. ಬೆಳ್ಳಿ ದರ ಸ್ಥಿರವಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿಯೂ ಚಿನ್ನದ ದರ ಇಳಿಕೆಯಾಗಿದೆ. ಇಂದು 22 ಕ್ಯಾರೆಟ್ ಚಿನ್ನದ ದರ ಪ್ರತಿ 10 ಗ್ರಾಮಿಗೆ 150 ರೂಪಾಯಿ ಇಳಿಕೆಯಾಗಿದ್ದು 70,800 ರೂಪಾಯಿಯಲ್ಲಿ ವಹಿವಾಟು ನಡೆಸುತ್ತಿದೆ. ಅದೇ ರೀತಿ 24 ಕ್ಯಾರೆಟ್ ಶುದ್ಧ ಚಿನ್ನದ ದರ ಪ್ರತಿ 10 ಗ್ರಾಮಿಗೆ 160 ರೂಪಾಯಿ ಇಳಿಕೆಯಾಗಿದ್ದು 77,240 ರೂಪಾಯಿಗೆ ಇಳಿದಿದೆ. ಕಳೆದ 2 ದಿನಗಳಲ್ಲಿ ಬೆಳ್ಳಿ ಪ್ರತಿ ಕೆಜಿಗೆ 1,000 ರೂಪಾಯಿ ಇಳಿಕೆ ಕಂಡಿದ್ದು, ಪ್ರಸ್ತುತ ಬೆಂಗಳೂರಿನಲ್ಲಿ ಪ್ರತಿ ಕೆಜಿ ಬೆಳ್ಳಿ ದರ 1 ಲಕ್ಷದಲ್ಲಿ ಸ್ಥಿರವಾಗಿ ವಹಿವಾಟು ನಡೆಸುತ್ತಿದೆ. ಪ್ರಮುಖ ಖಾಸಗಿ ಬ್ಯಾಂಕ್ ಆಗಿರುವಂತಹ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಐಡಿಎಫ್ಸಿ ಲಿಮಿಟೆಡ್ ನಡುವಿನ ವಿಲಯನಕ್ಕೆ ಕಂಪನಿಯ ನಿರ್ದೇಶಕರ ಮಂಡಳಿ ಒಪ್ಪಿಗೆಯನ್ನು ನೀಡಿದೆ. ಐಡಿಎಫ್ಸಿ ಲಿಮಿಟೆಡ್ನ ಬೋರ್ಡ್ ಮೀಟಿಂಗ್ ಮೂಲಕ ಕಂಪನಿಯ ವಿಲೀನವನ್ನು ಅನುಮೋದಿಸಿದೆ. ಸ್ಪರ್ಧಾತ್ಮಕ ವಿರೋಧಿ ಅಭ್ಯಾಸಗಳನ್ನು ಹೊಂದಿರುವಂತಹ ಚೀನಾ ಮೂಲದ ಜನಪ್ರಿಯ ಮೊಬೈಲ್ ಬ್ರ್ಯಾಂಡ್ಗಳಾದ ಐಕ್ಯೂ, ಪೋಕೋ ಮತ್ತು ಒನ್ಪ್ಲಸ್ಗಳ ಲೈಸೆನ್ಸನ್ನು ರದ್ದುಪಡಿಸುವಂತೆ ಮೊಬೈಲ್ ಚಿಲ್ಲರೆ ವ್ಯಾಪಾರಿಗಳು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಇವುಗಳ ನಡೆಯಿಂದ ಕೇಂದ್ರದ ಬೊಕ್ಕಸಕ್ಕೂ ನಷ್ಟ ಉಂಟಾಗುತ್ತಿದೆ ಎಂದು ಇವರು ಹೇಳಿದ್ದಾರೆ. ಇವಾಗಿದು ಇಂದಿನ ಷೇರುಪೇಟೆಯ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಬಿಸ್ನೆಸ್ ನ್ಯೂಸ್ ರೌಂಡಪ್ನಲ್ಲಿ.